ಅನುಭವ ಸಾರದೊಳಗ ಮೊದಲನೆಯ ಸಂಧಿಯಲ್ಲಿ ಶಿಷ್ಯನಾದಂತವನು ಗುರುಗಳಿಗೆ ಜಗತ್ತಿನ ವಿಚಾರವನ್ನ ಕುರಿತು ಪ್ರಶ್ನೆ ಮಾಡಾತ. ಕೆಲರಿದಂ ಖುಷಿಯೆಂದು, ಕೆಲರಿದಂ ದುಃಖವೆಂದು, ಕೆಲರಿದಂ ಮೊದಲುವಳಿಯುವುದು ಹರಿದೊಡೆ ಇಲ್ಲೆಂದು, ಕೆಲರಿದಂ ಪೇಳಲರಿದೆಂದು. ಕೆಲವೊಬ್ರು ಇಲ್ಲ ಅಸತ್ ಅಂತಾರ, ಒಬ್ರು ಸದಾ ಐತಿ ಅಂತಾರ. ಬೇರೆ ಬೇರೆ ರೀತಿಯಿಂದ ಖ್ಯಾತಿ ವಿಷಯ ಅದಾವ. ಆ ಖ್ಯಾತಿ ವಿಷಯದ ಬಗ್ಗೆ ಏನೋ ಒಂದ್ 2-3 ದಿವಸದಿಂದ ವಿಚಾರ ನಡೆದಿತ್ತು. ನಿನ್ನೆ ಅಖ್ಯಾತಿವಾದ ಮಂಡನ ಮತ್ತು ಖಂಡನ ಹೇಳಿದರು. ಈ ಅಖ್ಯಾತಿವಾದಿಯ ಪ್ರಕಾರ ಅಂದ್ರ ಸಾಂಖ್ಯ ಪ್ರಭಾಕರರು ಅಖ್ಯಾತಿವಾದವನ್ನು ಹೋಗ್ತಾರೆ. ಅವರು ಹಗ್ಗದಲ್ಲಿ ಹಾವು ತೋರುವುದಾಗಲಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವುದಾಗಲಿ, ಅದರಂತೆ ಬ್ರಹ್ಮದಲ್ಲಿ ಜಗತ್ತು ತೋರುವುದಾಗ್ಲಿ, ಇಲ್ಲೇ ಬ್ರಹ್ಮ ಜ್ಞಾನ ಅಂತ ಏನ್ ಹೇಳಾಕತ್ತೀರಿ, ಕಪ್ಪೆ ಚಿಪ್ಪಿನಲ್ಲಿ ತೋರು ಬೆಳ್ಳಿ ಬ್ರಹ್ಮ ಜ್ಞಾನ ಅಲ್ಲ, ಅದು ಯಥಾರ್ಥ ಜ್ಞಾನವಾಗಿದೆ. 2 ಜ್ಞಾನಗಳದಾವ, 2 ವಿಷಯಗಳದಾವ. ಒಂದು ಪ್ರತ್ಯಕ್ಷ ಜ್ಞಾನ, ಶುಕ್ತಿಯ ಇದಂ ರೂಪ ಶಕ್ತಿ ಪ್ರತ್ಯಕ್ಷ ಜ್ಞಾನ. ಇನ್ನೊಂದು ಸ್ಮೃತಿ ವಸ್ತು ಅದ, ಆ ಸ್ಮೃತಿ ವಸ್ತುವಿನ ಸ್ಮೃತಿ ಜ್ಞಾನ. 2 ಜ್ಞಾನಗಳ ಭೇದದ ವಿವೇಕದ ಅಭಾವ ಆದಾಗ ಅಲ್ಲಿ ಏನಾಗ್ತದೆ, ಈ ಇದಂ ರೂಪ ಸಾಮಾನ್ಯ ಅಂಶ ತೋರಿದ ತಕ್ಷಣವೇ ಅದು ದೋಷದಿಂದ ಕೂಡಿದ ನೇತ್ರದ ಪ್ರಭಾವದಿಂದ ಮತ್ತು ಸಾದೃಶ್ಯದ ದೋಷದಿಂದ ಎಲ್ಲೋ ನೋಡಿದ ವಸ್ತುವಿನ ಸ್ಮೃತಿ ಇಲ್ಲಿ ಆಗ್ತದ ಅಂತ ಈ ರೀತಿಯಾಗಿ ಹೇಳಿದ. ಅದಕ್ಕೆ ಖಂಡನ ಏನ್ ಹೇಳಿದ್ರು ಅಂದ್ರ, ಅದು ಹಗ್ಗದಲ್ಲಿ ತೋರಿದ ಹಾವ ಅದು ಯಾವ್ದಾದ್ರೂ ವಸ್ತುವಿನ ಸ್ಮೃತಿ ಅಲ್ಲ. ಅಲ್ಲಿ ಒಂದು ಅನಿರ್ವಚನೀಯವಾಗಿ ಒಂದು ವಸ್ತು ಮತ್ತು ವಸ್ತುವಿನ ಜ್ಞಾನ ಉತ್ಪತ್ತಿ ಆಗಿರ್ತದೆ. ಒಂದು ವೇಳೆ ಅದು ಸ್ಮೃತಿ ವಸ್ತುನೇ ಅಂತ ಅಂದಿದ್ರ, ಅವನು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಮ ಆಗಿದ್ರ ಲೋಭದಿಂದ ಓಡಿ ಹೋಗಬಾರ್ದಾಗಿತ್ತು. ಅಥವಾ ಹಗ್ಗದಲ್ಲಿ ಹಾವು ತೋರುವಾಗ ಭಯದಿಂದ ಓಡಿ ಹೋಗಬಾರ್ದಾಗಿತ್ತು. ಅದಕ್ಕ ಇದು ಸ್ಮೃತಿ ಜ್ಞಾನ ಅಲ್ಲ, ಇದು ಏನದ ಭ್ರಮ ಜ್ಞಾನ ಅದ ಅಂತ ಹಿಂಗೆಲ್ಲ ಹೇಳಿದ್ರು. ಈಗ ನೈಯಾಯಿಕರ ಮತಾನುಸಾರವಾಗಿ ಅನ್ಯತಾ ಖ್ಯಾತಿ ಅಂತ ಹೇಳ್ತಾರೆ. ನವೀನ ನೈಯಾಯಿಕರು ಅನ್ಯತಾ ಖ್ಯಾತಿಯನ್ನು ಯಾವ ರೀತಿಯಾಗಿ ಹೋಗ್ತಾರ ಅದನ್ನ ಹೇಳ್ತಾರೆ. ಯಾವ ಪುರುಷನಿಗೆ ಸತ್ಯ ಪದಾರ್ಥದ ಅನುಭವಜನ್ಯ ಜ್ಞಾನ ಸಂಸ್ಕಾರವಾಗಲಿ, ದೋಷ ಸಹಿತ ನೇತ್ರಕ್ಕೆ ಪೂರ್ವದೃಷ್ಟ ಸದೃಶ ಪದಾರ್ಥದೊಡನೆ ಸಂಬಂಧವಾಗಲಿ ಆದದ್ದಾದರೆ, ಈಗ ಯಾವುದೋ ಒಬ್ಬ ಮನುಷ್ಯನಿಗೆ ಒಂದು ಸತ್ಯ ಪದಾರ್ಥವನ್ನ ನೋಡಿದಾನ, ಅದು ಹಿಂದ ಒಂದು ವ್ಯಾವಹಾರಿಕ ಸತ್ತಾದಲ್ಲಿರುವಂತ ಪದಾರ್ಥವನ್ನು ನೋಡ್ಯಾನ. ಈಗ ಏನಾಗೈತೆ ಅಂದ್ರ, ಈ ಪ್ರಮಾಣ ದೋಷದಿಂದ ಕೂಡ್ಕೊಂಡು, ನೇತ್ರದಲ್ಲಿ ಯಾವ್ದಾದ್ರೂ ಒಂದು ದೋಷದಿಂದ ಕೂಡ್ಕೊಂಡು ಆ ಹಿಂದ ನೋಡಿದ ವಸ್ತುವಿನ ಸಾದೃಶ್ಯ ವಸ್ತುವನ್ನು ನೋಡಕತ್ತ. ಅದೇ ವಸ್ತು ಅಲ್ಲ, ಅದಕ್ಕೆ ಸಾದೃಶ್ಯ ವಸ್ತುವನ್ನ ನೋಡಕತ್ತ. ಅದು ಹೆಂಗದ? ಪ್ರಮಾಣ ದೋಷದ, ಪ್ರಮಾತೃ ದೋಷದ, ಪ್ರಮೇಯ ದೋಷದ, ಎಲ್ಲ ದೋಷಗಳದಾವ. ಹಿಂಗ ಆ ನೇತ್ರ ವೃತ್ತಿ ಹಿಂದ ನೋಡಿದ ವಸ್ತುವಿನ ಸತ್ಯ ವಸ್ತುವಿನ ಸಾದೃಶ್ಯವಾದ ವಸ್ತುವಿನೊಡನೆ ನೇತ್ರ ವೃತ್ತಿ ಸಂಬಂಧ ಆಯ್ತು ಅಂದ್ರ ಅಲ್ಲಿ ಏನಾಗ್ತದ? ಅಲ್ಲಿ ಪುರೋವರ್ತಿ ಸದೃಶ್ಯ ಪದಾರ್ಥದ ಸಾಮಾನ್ಯ ಜ್ಞಾನದಿಂದ ಸಂಸ್ಕಾರ ಉದ್ಭೂತವಾಗುತ್ತದೆ. ಅಂದ್ರೆ ಪುರೋವರ್ತಿ ಅಂತಂದ್ರ ಎದುರುಗಡೆ ಇದ್ದ ವಸ್ತು. ಹಿಂದ ಬೆಳ್ಳಿ ನೋಡ್ಯಾನ ಅಂತ ತಿಳ್ಕೊಳ್ರಿ, ಸತ್ಯವಾದ ಬೆಳ್ಳಿ ನೋಡ್ಯಾನ, ಆ ಸಂಸ್ಕಾರ ಮನಸ್ಸಿನಾಗ ಉಳ್ಕೊಂಡಿರ್ತದ. ಈಗ ಅದ್ರ ಸಾದೃಶ್ಯ ವಸ್ತು ಯಾವ್ದದ? ಕಪ್ಪೆ ಚಿಪ್ಪದ. ಹಂಗಾತ ಬಿದ್ದು ಪಳ ಹೊಳಿತಿತ್ತಲ್ಲ ಬೆಳ್ಳಿಗಟ್ಟೆ, ಕಪ್ಪೆ ಚಿಪ್ಪದ. ಅದಕ್ಕ ಬೆಳ್ಳಿಗೆ ಸಾದೃಶ್ಯ ವಸ್ತು ಅದ, ಬೆಳ್ಳಿ ಅಂತ ಹೊಳಿತದ. ಇವಂಗ ಏನಾಗದ? ಪ್ರಮಾತೃ ದೋಷನೂ ಅದ, ಪ್ರಮೇಯ ದೋಷನೂ ಅದ, ಪ್ರಮಾಣ ದೋಷನೂ ಅದ.
ಪ್ರಮಾತ್ರ ದೋಷ ಏನದ? ಲೋಭ ಅದ, ಬೆಳ್ಳಿಯ ಲೋಭ. ಪ್ರಮಾಣ ದೋಷ ಏನದ? ನೇತ್ರದಲ್ಲಿ ಸ್ವಲ್ಪ ದೃಷ್ಟಿ ದೋಷ ಅದ. ಪ್ರಮೇಯ ದೋಷ ಏನದ? ಅಂದ್ರೆ ಚಾಕಚಕ್ಯತೆ ದೋಷ. ಈ ದೋಷದಿಂದ ಕೂಡಿಕೊಂಡು ಈ ಯಾವಾಗ ನೇತ್ರ ವೃತ್ತಿ ಕಪ್ಪೆ ಚಿಪ್ಪಿಗೆ ಸಂಬಂಧ ಆಯ್ತಂದ್ರೆ ಸಾಮಾನ್ಯ ಜ್ಞಾನ ಇದಂ ಅನ್ನೋದಷ್ಟ ಜ್ಞಾನ ಆಯ್ತು. ಇದಂ ಅನ್ನೋದಷ್ಟ ಜ್ಞಾನ ಆಯ್ತು. ಅವಾಗ ಆ ಒಂದು ಕಪ್ಪೆ ಚಿಪ್ಪಿನನ್ನು ನೋಡಿದಾಗ ಅದಕ್ಕೆ ಸದೃಶವಾದ ಹಿಂದೆ ನೋಡಿದ ಬೆಳ್ಳಿಯನ್ನು ಸದೃಶವಾದ ವಸ್ತು ಬೆಳ್ಳಿ ನೋಡಿದ್ನಲ್ಲ, ಆ ನೋಡಿದ ಸಂಸ್ಕಾರ ಈ ಕಪ್ಪೆ ಚಿಪ್ಪು ನೋಡಿದಾಗ ಸಂಸ್ಕಾರ ಉದ್ಭೂತ ಆಗ್ತದ. ಉದ್ಭೂತ ಆಗ್ತದ ಅಂದ್ರೇನು? ಅದು ಸಂಸ್ಕಾರ ನೆನಪಿಗೆ ಬರ್ತದ. ಉದ್ಭೂತ ಆಗೋದಂದ್ರೆ ನೆನಪಿಗೆ ಬರ್ತದ. ನೋಡ್ರಿ, ಅದು ಸ್ಮೃತಿ ಆಗ್ಬೇಕಾಗಿತ್ತು ಅಂತಂದ್ರ, ಉದ್ಭೂತ ಆಗ್ಬೇಕಾಗಿತ್ತು ಅಂದ್ರ 3 ಅದ ಕಾರಣ: ಸಂಬಂಧ, ಸಾದೃಶ್ಯ ಮತ್ತು ಚಿಂತನೆ. 3ರಿಂದ ಸಂಸ್ಕಾರ ಉದ್ಭೂತ ಆಗ್ತದೆ. ಈಗ ಸಾದೃಶ್ಯ, ಕಪ್ಪೆ ಚಿಪ್ಪ ಮತ್ತು ಬೆಳ್ಳಿಗೆ ಸಾದೃಶ್ಯ. ಸಾದೃಶ್ಯ ವಸ್ತುವಿನ ನೋಡಿದಾಗ ಅಲ್ಲಿ ಏನಾಗ್ತದೆ? ಸಂಸ್ಕಾರ ಉದ್ಭೂತ ಆಗ್ತದೆ. ಯಾವ ಪದಾರ್ಥದ ಸ್ಮೃತಿ ಆಗುತ್ತದೆಯೋ ಅಥವಾ ಯಾವುದರ ಉದ್ಭೂತ ಸಂಸ್ಕಾರವಾಗುತ್ತದೆಯೋ ಆ ಪದಾರ್ಥದ ಧರ್ಮವು ಪೂರ್ವವರ್ತಿ ಪದಾರ್ಥದಲ್ಲಿ ಪ್ರತೀತಿಯಾಗುತ್ತದೆ. ಯಾವ ಒಂದು ವಸ್ತುವನ್ನು ನೋಡಿದ್ದ ಅದರ ಸಾದೃಶ್ಯ ವಸ್ತು ಎದುರುಗಡೆ ಅದ, ಅದನ್ನ ನೋಡಿದ ತಕ್ಷಣ ಯಾವ ಹಿಂದೆ ನೋಡಿದ ವಸ್ತುವಿನ ಸಂಸ್ಕಾರ ಉದ್ಭೂತ ಆಯ್ತು ಅಂತಂದ್ರ ಎದುರುಗಡೆ ಇದ್ದ ವಸ್ತುವಿಂದು ವಿಶೇಷ ಜ್ಞಾನ ಆಗುದಿಲ್ಲ, ಕೇವಲ ಸಾಮಾನ್ಯ ಇದಮಂಶದ ಜ್ಞಾನ ಆಗಿರ್ತದ. ಅದು ಇದಮಂಶದ ಜ್ಞಾನ ಆದ ತಕ್ಷಣವೇ ಸಂಸ್ಕಾರ ಹಿಂದೆ ನೋಡಿದ ವಸ್ತುವಿನ ಸಂಸ್ಕಾರ ಉದ್ಭೂತ ಆಯ್ತಂದ್ರ ಅಲ್ಲಿ ಆ ಇದಂ ರೂಪ ವಿಷಯ ಅದು ಎದುರುಗಡೆ ಇರುವಂತ ವಸ್ತುವಿನಲ್ಲಿ ಆ ಹಿಂದೆ ನೋಡಿದ ವಸ್ತುವಿನ ಸಂಸ್ಕಾರ ಉದ್ಭೂತ ಆಗಿ ಅದರ ಧರ್ಮವು ಇಲ್ಲಿ ತೋರಕ್ ಚಲೋ ಮಾಡ್ತದೆ. ಎದುರ ಧರ್ಮ, ಬೆಳ್ಳಿ ಧರ್ಮ ಇಲ್ಲಿ ತೋರಕ್ ಚಲೋ ಮಾಡ್ತದೆ. ಹೇಗೆಂದರೆ ಸತ್ಯರಜಿತದ ಅನುಭವಜನ್ಯ ಸಂಸ್ಕಾರ ಸಹಿತ ಪುರುಷನಿಗೆ ಇನ್ನು ಸತ್ಯ ವಸ್ತು ನೋಡ್ಯಾನ ಬೆಳ್ಳಿನ, ಅದು ಸಂಸ್ಕಾರ ಉಳ್ಕೊಂಡದ. ರಜತ ಸದೃಶ್ಯ ಈ ಶುಕ್ತಿಯೊಂದು ದೋಷ ಸಹಿತ ನೇತ್ರದ ಸಂಬಂಧವಾಗಲು ಹಿಂದ ಸತ್ಯ ವಸ್ತು ಬೆಳ್ಳಿದ ನೋಡ್ಯಾನ, ಸಂಸ್ಕಾರ ಉಳ್ಕೊಂಡದ. ಈಗ ಏನಾಗೈತೆ ಅವನಿಗೆ ರಜತ ಸದೃಶ್ಯವಾದಂತ ಶುಕ್ತಿ. ರಜತ ಅಂದ್ರೆ ಬೆಳ್ಳಿ, ಬೆಳ್ಳಿಯ ಸದೃಶ ಅಂದ್ರೆ ಹೋಲಿಕೆ. ಸದೃಶ ಅಂದ್ರೆ ಏನು? ಹೋಲಿಕೆ ಇರುವಂತ ಯಾವ ಶುಕ್ತಿ ಅಲ್ಲ, ಶುಕ್ತಿಗೆ ದೋಷ ಸಹಿತ ನೇತ್ರ ಸಂಬಂಧ ಆಗ್ತದ. ಅವಾಗ ಏನಾಗ್ತದ? ಆ ಯಾವ ಈ ಕಪ್ಪೆ ಚಿಪ್ಪಿನ ವಿಶೇಷ ಜ್ಞಾನ ಆಗಲಾರದೆ ಇದಂ ರೂಪ ಸಾಮಾನ್ಯ ಜ್ಞಾನ ಆಗಿ ಹಿಂದ ನೋಡದ ಯಾವ ರಜತದ ಒಂದು ಸಂಸ್ಕಾರ ಇತ್ತು, ಸತ್ಯ ರಜತದ ಸಂಸ್ಕಾರ ಇತ್ತು, ಆ ರಜತದ ಸ್ಮೃತಿ ಇಲ್ಲಿ ಆಗ್ತದೆ. ರಜತದ ಸ್ಮೃತಿಯು ಆಗುತ್ತದೆ. ಅದರ ಸ್ಮರಣವನ್ನು ಮಾಡಲು ರಜತತ್ವ ಧರ್ಮವು ಶುಕ್ತಿಯಲ್ಲಿ ತೋರುತ್ತದೆ. ಯಾವಾಗ ಶುಕ್ತಿಯನ್ನ ನೋಡಿದ ಶುಕ್ತಿ ಇದಮ ರೂಪ ಕೇವಲ ಜ್ಞಾನ ಅಷ್ಟೇ ಆಯ್ತು, ಹಿಂದಿನ ಒಂದು ಬೆಳ್ಳಿಯ ಸ್ಮರಣೆ ಆಯ್ತು. ಆ ಸ್ಮರಣೆಯನ್ನ ಮಾಡುವ ಪ್ರಸಂಗದಲ್ಲಿ ಅದರ ಧರ್ಮ ಅಂದ್ರೆ ಆ ಬೆಳ್ಳಿಯ ಅಥವಾ ರಜತತ್ವ ಧರ್ಮ, ರಜತದಲ್ಲಿ ಒಂದು ರಜತತ್ವ ಧರ್ಮ ಇರ್ತದೆ. ಆ ರಜತತ್ವ ಧರ್ಮ ಎಲ್ಲಿ ತೋರಕ್ ಚಲೋ ಮಾಡ್ತದ? ಕಪ್ಪೆ ಚಿಪ್ಪಿನಲ್ಲಿ ತೋರಕ್ ಚಲೋ ಏನ್ರಿ ತೋರುತ್ತದೆ. ಅಥವಾ ನೇತ್ರಕ್ಕೆ ಸಂಬಂಧವಾದ ರಜತ ಭ್ರಮದಲ್ಲಿ ವಿಲಂಬನವಾಗುವುದಿಲ್ಲ. ಅಥವಾ ನೇತ್ರಕ್ಕೆ ಸಂಬಂಧವಾದ ರಜತ ಭ್ರಮದಲ್ಲಿ, ನೇತ್ರಕ್ಕೆ ಸಂಬಂಧವಾದ ಏನ ರಜತದ ಭ್ರಮ ಕಪ್ಪೆ ಚಿಪ್ಪನಲ್ಲಿ ಆಗತ್ತಲ್ಲ, ಅದಕ್ಕೆ ವಿಲಂಬನೆ ಆಗುವುದಿಲ್ಲ. ವಿಳಂಬ ಅಂದ್ರ ದೂರ ಆಗಂಗಿಲ್ಲ, ಅಂದ್ರ ಅದು ಭ್ರಮ ಆಗ್ತದಂದ್ರೆ ಏನು? ಹೇಳೋದು ರೀತಿಯಿಂದ ಕಪ್ಪೆ ಚಿಪ್ಪಿನಲ್ಲಿ ಹೊಸದಾಗಿ ಒಂದು ಅನಿರ್ವಚನೀಯವಾದ ರಜತ ಉತ್ಪತ್ತಿ ಆಕೈತೆ ಅಂತ ಹೇಳುದಿಲ್ಲ. ಕಪ್ಪೆ ಚಿಪ್ಪನಂತ ನೋಡ್ಯಾನ, ಹಿಂದ ಒಂದು ವಸ್ತು ನೋಡಿ ಅದೇ ಸಾದೃಶ್ಯವಾದ ಬೆಳ್ಳಿ ನೋಡ್ಯಾನ, ಅದರ ಧರ್ಮ ಅದು ಇಲ್ಲಿ ತೋರಾಕತ್ತದ, ಸಂಸ್ಕಾರ ಉದ್ಭುತಾಗಿ ಇಲ್ಲಿ ತೋರಾಕತ್ತದ ಅಂತ ಹೇಳ್ತಾರೆ. ಕಿಂತು ರಜತಾನುಭವದ
ಸಂಸ್ಕಾರವು ಉದ್ಭೂತವಾಗಿ ಸ್ಮೃತಿಗೆ ವಿಳಂಬವಿರದೆ ಯಾವ ರಜತದವನ್ನ ನೋಡಿದ್ದ ಅದರ ಒಂದು ಸಂಸ್ಕಾರಗಳು ಒಳಗುಳಿದಿದ್ವು, ಉದ್ಭೂತ ಆದ್ವು. ಈಗವು ಆ ಉದ್ಭೂತ ಆಗಿ ಅದು ಸ್ಮೃತಿಗೆ ವಿಳಂಬವಿರದೆ, ಇದು ಸ್ಮೃತಿ ಬಿಡಪ್ಪ ಅನ್ನುವಂತ ಟೈಮ್ ಸಹಿತ ಇರುದಿಲ್ಲ ಅಲ್ಲಿ ಇದು ಸ್ಮೃತಿ ಆಗಕತ್ತ ನನಗಂತ ಟೈಮ್ ಸಹಿತ ಇರುದಿಲ್ಲ. ಸ್ಮೃತಿಗೆ ವಿಳಂಬವಿರದೆ ಶೀಘ್ರವಾಗಿ ಶುಕ್ತಿಯಲ್ಲಿ ರಜತತ್ವ ಧರ್ಮ ಪ್ರತ್ಯಕ್ಷ ಆಗ್ತದೆ. ಶೀಘ್ರವಾಗಿ ಆ ರಜತತ್ವ ಧರ್ಮ ಎಲ್ಲಿ ತೋರ್ತದದು? ಶುಕ್ತಿಯಲ್ಲಿ ಪ್ರತ್ಯಕ್ಷ ಆಗ್ತದೆ. ಸ್ಮೃತಿ ಮಾಡಕ್ ಸಹಿತ ಅವಕಾಶ ಕೊಡಂಗಿಲ್ಲ, ಅಷ್ಟು ಶೀಘ್ರವಾಗಿ ಆಗ್ತದೆ. ಹೇಗೆ ಸ್ಮೃತಿ ಸ್ಥಳದಲ್ಲಿ ಪೂರ್ವ ದೃಷ್ಟ ಸದೃಶ ಜ್ಞಾನದಿಂದ ಸಂಸ್ಕಾರ ಉದ್ಭುತವಾಗುತ್ತದೆಯೋ, ಯಾವ್ದಾದ್ರು ವಸ್ತು ನೋಡಿದ್ವಿ ಅಂದ್ರ ಸ್ಮೃತಿ ಆಗ್ಬೇಕಾಗಿತ್ತು ಅಂದ್ರ ಆ ಒಂದು ಸಾದೃಶ ವಸ್ತು ಅಥವಾ ಸಂಬಂಧವಾದ ವಸ್ತು ಇತ್ತಂದ್ರ ಹಿಂದನ್ನು ಅನುಭವಿಸಿದ ವಿಷಯದ ಒಂದು ಏನ್ ಪೂರ್ವ ದೃಷ್ಟ ಸದೃಶ ಜ್ಞಾನದಿಂದ ಸಂಸ್ಕಾರ ಹೆಂಗ್ ಉದ್ಭೂತ ಆಗ್ತದಲ್ಲ, ಸ್ಮೃತಿ ಮಾಡುವಾಗ ಹಿಂದ್ ನೋಡಿದ ಹೆಂಗ್ ಉದ್ಭೂತ ಆಗ್ತದಲ್ಲ ಸಂಸ್ಕಾರ, ಹಾಗೆ ಬ್ರಹ್ಮಸ್ಥಳದಲ್ಲಿ ಆದ್ರೂ ಕೂಡ ಪೂರ್ವ ದೃಷ್ಟ ಸದೃಶ ಪದಾರ್ಥದೊಡನೆ ಸಂಬಂಧವಾದೊಡನೆ ಹಿಂದ ನೋಡಿದ ವಸ್ತುವಿಗೆ ಸದೃಶವಾದ ಯಾವ್ದಾದ್ರು ಒಂದು ವಸ್ತು ನೋಡಿದಾಗ ಅಲ್ಲಿ ಹಿಂದಿನ ಆ ಪದಾರ್ಥದ ಸಂಸ್ಕಾರ ಉದ್ಭುತ ಆಗಿ ಇದು ಸ್ಮೃತಿ ಅನ್ನುವಷ್ಟು ಟೈಮ್ ಕೊಡಲಾರದೆ ಶುಕ್ತಿಯಲ್ಲಿ ರಜತತ್ವ ಧರ್ಮ ಪ್ರತ್ಯಕ್ಷವಾಗಿ ತೋರ್ತದ ಅಂತ. ಸಂಸ್ಕಾರವು ಉದ್ಭುತವಾಗಿ ಸಂಸ್ಕಾರ ಗೋಚರ ಧರ್ಮವು ಸಮ್ಮುಖದಲ್ಲಿ ತೋರುತ್ತದೆ ಏನ್ರಿ. ಹಿಂದ ನೋಡಿದ ಸಂಸ್ಕಾರ ಅದ ಉದ್ಭುತ ಆಗಿ ಈ ಶುಕ್ತಿಯಲ್ಲಿ ಅದರ ಧರ್ಮವು ಪ್ರತ್ಯಕ್ಷವಾಗಿ ಏನ್ ಮಾಡ್ತದೆ? ಸಮ್ಮುಖದಲ್ಲಿ ತೋರ್ತದೆ. ಇದಕ್ಕೆ ಅನ್ಯತಾ ಖ್ಯಾತಿ ಎಂದು ಹೇಳುತ್ತಾ. ಹಿಂದ ನೋಡಿದ ವಸ್ತುವಿನ ಸ್ಮೃತಿಯ ಸಂಸ್ಕಾರ ಉದ್ಭುತ ಆಗಿ ಅದರ ಧರ್ಮ ಎದುರುಗಡೆ ಇದ್ದ ಪದಾರ್ಥದಲ್ಲಿ ಅದರ ಧರ್ಮ ತೋರೋದಕ್ಕ ಅನ್ಯತಾ ಖ್ಯಾತಿ ಅಂತ ನವೀನ ನೈಯಾಯಿಕ ಹೇಳ್ತಾರೆ. ಶುಕ್ತಿ ಪದಾರ್ಥದಲ್ಲಿ ಶುಕ್ತಿತ್ವ ಧರ್ಮ ಉಂಟು. ಶುಕ್ತಿಯೊಳಗ ಶುಕ್ತಿತ್ವ ಧರ್ಮದ, ರಜತದಲ್ಲಿ ರಜತತ್ವ ಧರ್ಮ. ಆದ್ರೆ ಏನಂತಾರ? ಶುಕ್ತಿ ಪದಾರ್ಥದಲ್ಲಿ ಶುಕ್ತಿತ್ವ ಧರ್ಮ ಉಂಟು, ರಜತತ್ವವಿಲ್ಲ. ಶುಕ್ತಿಯೊಳಗೆ ಏನದ? ಶುಕ್ತಿತ್ವದ. ರಜತದಲ್ಲಿ ರಜತತ್ವದ. ಶುಕ್ತಿಯಲ್ಲಿ ರಜತತ್ವ ಧರ್ಮ ಇರಂಗಿಲ್ಲ, ರಜತದಲ್ಲಿ ಶುಕ್ತಿತ್ವ ಧರ್ಮ ಇರಂಗಿಲ್ಲ. ಅದಕ್ಕ ಶುಕ್ತಿಯಲ್ಲಿ ಶುಕ್ತಿತ್ವ ರಜತತ್ವ ಧರ್ಮ ಇರುವುದಿಲ್ಲ, ಶುಕ್ತಿತ್ವ ಧರ್ಮ ಇರ್ತದೆ. ಮತ್ತು ಶುಕ್ತಿ ಸಂಬಂಧವು ರಜತತ್ವ ರೂಪದಿಂದ ಪ್ರತೀತಿಯಾಗುತ್ತದೆ ಏನ್ರಿ. ಯಾವಾಗ ನೇತ್ರ ವೃತ್ತಿ ಶುಕ್ತಿಗೆ ಸಂಬಂಧ ಆಯ್ತು ಅಂದ್ರ ಆ ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮ ಮರೆಮಾಸ್ತದ, ರಜತತ್ವ ಧರ್ಮ ಪ್ರತ್ಯಕ್ಷವಾಗಿ ತೋರಾಕ್ ಚಲೋ ಏನ್ರಿ ಅಂತ ಹೇಳ್ತಾರ. ಆದ್ದರಿಂದ ಅನ್ಯ ರೂಪದಿಂದ ಪ್ರತೀತಿಯಾಗುವುದು ಇರುವುದು ಶುಕ್ತಿ, ಅದು ತೋರುವುದು ರಜತ. ಅನ್ಯ ರೂಪದಿಂದ ಪ್ರತೀತಿ ಆಗುವುದಕ್ಕ ಅನ್ಯತಾ ಖ್ಯಾತಿ ಅಂತ ಈ ರೀತಿ ಹೇಳಿದ್ರು. ಇನ್ನು ಅದ್ರ ಖಂಡನ ಹೇಳ್ತಾರೆ, ಖಂಡನ ಮಾಡ್ತಾರೆ. ಉಕ್ತ ಅನ್ಯತಾ ಖ್ಯಾತಿಯ ಖಂಡನ. ಶುಕ್ತಿಯಲ್ಲಿ ಯಾವ ರಜತತ್ವ ಧರ್ಮದ ಪ್ರತೀತಿ ಉಂಟೋ ಅದಕ್ಕೆ ಅನ್ಯತಾ ಖ್ಯಾತಿ ಎಂದು ಅನೇಕ ಗ್ರಂಥಗಳಲ್ಲಿ ನೈಯಾಯಿಕರು ಬರೆದಿರುವರು. ಅಲ್ಲ, ಆ ಶುಕ್ತಿಯಲ್ಲಿ ರಜತತ್ವ ಹೇಳ್ತಾರಲ್ಲ, ಏನ ರಜತತ್ವ ಧರ್ಮದ ಪ್ರತೀತಿ ಏನೈತಲ್ಲ ಅದಕ್ಕ ಅನ್ಯತಾ ಖ್ಯಾತಿ ಅಂತ ಹೇಳ್ತಾರೆ. ಶುಕ್ತಿಯಲ್ಲಿ ಶುಕ್ತಿತ್ವ ತೋರದೆ ರಜತತ್ವ ಧರ್ಮ ಬ್ಯಾರೆ ಕಡೆ ಇದ್ದ ರಜತದ್ದು ಸಂಸ್ಕಾರ ಉದ್ಭುತ ಆಗಿ ಎದುರುಗಡೆ ಇರುವ ವಸ್ತುವಿನಲ್ಲಿ ಅದ್ರ ಧರ್ಮ ತೋರುದಕ್ಕ ನೈಯಾಯಿಕರು ಅನ್ಯತಾ ಖ್ಯಾತಿ ಅಂತ ತಮ್ಮ ಗ್ರಂಥಗಳಲ್ಲಿ ಬರೆದುಕೊಂಡು ಬಂದ. ಆದರೂ ಅವರ ಲೇಖವು ಶ್ರುತಿ ಸ್ಮೃತಿ ವಿರುದ್ಧವಿರುತ್ತದೆ. ಯಾವ ಗ್ರಂಥದಲ್ಲಿ ಬರ್ಕೊಂಡ್ ಬಂದಾರ ಅವರು ಅದು ಶ್ರುತಿ ಮತ್ತು ಸ್ಮೃತಿ ಗ್ರಂಥಗಳಿಗೆ ವಿರೋಧವಾಗಿದೆ. ಆದ್ದರಿಂದ ಶ್ರದ್ಧಾ ಯೋಗ್ಯವಲ್ಲ. ನೈಯಾಯಿಕರ ಮತದಲ್ಲಿ ವಿಶ್ವಾಸ ಇಡಾಕ್ ಹೋಗ್ಬೇಡ್ರಿ, ಶ್ರದ್ಧಾ ಯೋಗ್ಯ ಅಲ್ಲ. ಸ್ವಪ್ನ ಜ್ಞಾನಕ್ಕೆ ನೈಯಾಯಿಕರು ಮಾನಸ ವಿಪರ್ಯವೆಂದು ಹೇಳುತ್ತಾನೆ. ನೈಯಾಯಿಕರು ಸ್ವಪ್ನ ತೋರ್ತದಲ್ಲ ನಮಗೊಂದು, ನಾವು ಮಲ್ಕೊಂಡಿರ್ತೇವಿ, ಒಂದು ನಿದ್ರಾ ದೋಷದಿಂದ ಸ್ಮಿತನಾಮ ಕಣ್ಣಾಡಿ ಒಳಗ ಒಂದು ಸ್ವಪ್ನದ ಪ್ರಪಂಚ ತೋರ್ತದ. ಸ್ವಪ್ನದ ಪ್ರಪಂಚ ತೋರ್ತದ. ಸ್ವಪ್ನದ ವಿಷಯಗಳು ಅಲ್ಲಿ ಏನಾಗಿರ್ತದ ಅಂದ್ರೆ, ಈ ವೇದಾಂತದ ರೀತಿ ಅಂತ ಹೇಳ್ಬೇಕಂದ್ರ ಅವು ಅಲ್ಲಿ ಹೊಸ ಸೃಷ್ಟಿಯಾಗಿದೆ. ಹೊಸದು ಏನಾಗೈತಿ? ಜಗತ್ತು ಸೃಷ್ಟಿಯಾಗಿದೆ. ಆದ್ರೆ ನೈಯಾಯಿಕರು ಅನಿರ್ವಚನೀಯವಾಗಿ ಒಂದು ಸೃಷ್ಟಿಯಾಗಿದೆ ಅಂತ ನಾವು ವೇದಾಂತ ಹೇಳ್ತೇವೆ.
ಸ್ವಪ್ನದ ಪದಾರ್ಥಗಳು ಜಾಗೃತ ಪದಾರ್ಥಗಳು ಅಲ್ಲ. ಆ ಸ್ವಪ್ನದಲ್ಲಿ ಏನ್ ಪದಾರ್ಥಗಳು ಅವು ತೋರಾಕತ್ತಾವ, ಅದು ನಿದ್ರಾ ದೋಷ ಮೂಲಕವಾಗಿ ಸಂಸ್ಕಾರ ಅವ್ರಿಗೆ ಯಾವ ಸಂಸ್ಕಾರ ಹೆಂಗ್ ಇರ್ತೈತೆ ಅವ್ರಿಗೆ ಹೊಸದೊಂದು ಸೃಷ್ಟಿಯಾಗೈತೆ ಅಂತ ನಾವ್ ಹೇಳ್ತೇವೆ. ಆದರೆ ನೈಯಾಯಿಕರಂತಾರ ಸ್ವಪ್ನದ ಪದಾರ್ಥ ಆಗಲಿ ಸ್ವಪ್ನ ಆಗಲಿ ಅದು ಜಾಗೃತದ ಸ್ಮೃತಿಯಾಗಿರುತ್ತದೆ ಅಂತ. ಜಾಗೃತದ ಸ್ಮೃತಿಗೆ ಏನಂತಾರ ಅವ್ರು? ಸ್ವಪ್ನ. ಹೌದಿಲ್ಲ? ಜಾಗೃತ ಸ್ವಪ್ನ ಅದ್ರ ವಿಚಾರ ಎಲ್ಲ ಮೃತ್ಯು ಪ್ರಭಾಕರದಾಗ ಅದು ಹೇಳ್ಕೊಂಡ್ ಬಂದಾರ, ವಿಚಾರ ಸಾಗರದಾಗನು ಹೇಳ್ಯಾರ. ಅದಕ್ಕ ಏನಂತಾರ ಅವರು? ಮಾನಸ ವಿಪರ್ಯ ಅಂದ್ರೆ ಆ ಮನುಷ್ಯನ ಸ್ಮೃತಿ ಅಂತ ಹೇಳಿದಾರೆ. ಮತ್ತು ಅನ್ಯತಾ ಖ್ಯಾತಿಯನ್ನು ವಿಪರ್ಯವೆಂದು ಹೇಳಿದ್ದಾರೆ. ಈಗ ಅನ್ಯತಾ ಖ್ಯಾತಿ ಹೇಳುವಾಗೂ ಸಹಿತ ಹಿಂದೆ ನೋಡಿದ ವಸ್ತುವಿನ ಸ್ಮೃತಿನ ಅಂತ ಹೇಳ್ತಾ. ಅಲ್ಲಿ ಸ್ವಪ್ನದ ಸೃಷ್ಟಿ ಏನೈತಲ್ಲ ಅದು ಜಾಗೃತದ ಸ್ಮೃತಿ ಅಂತಾನು ಹೇಳ್ತಾ. ಜಾಗೃತದ ಸ್ಮೃತಿ ಅಲ್ಲ ಸ್ವಪ್ನ ಅನ್ನುವಂಥದ್ದು, ಜಾಗೃತದ ಸ್ಮೃತಿ ಅಲ್ಲ. ಅದು 6ನೇ ತರಂಗದಾಗ ವಿಸ್ತಾರವಾಗಿ ಹೇಳಿದ. ಮತ್ತು ಶ್ರುತಿಯಲ್ಲಿ ಕೂಡ ಸ್ವಪ್ನ ಪದಾರ್ಥಗಳ ಉತ್ಪತ್ತಿಯನ್ನು ಹೇಳಲ್ಪಟ್ಟಿದೆ. ನಾವು ಹಂಗೆ ಮಾತಾಡುದಲ್ಲ, ಶ್ರುತಿಯ ಒಂದು ಕೊಟ್ಟು ಹೇಳ್ತೇವೆ ಅಂತಾರ ವೇದಾಂತಿಗಳು. ಅಲ್ಲಿ ಸ್ವಪ್ನದಲ್ಲಿ ಯಾವ ಜಾಗೃತದವ ಸ್ಮೃತಿ ಅದು ಅಲ್ಲ, ಅದು ಅಲ್ಲಿ ಒಂದು ಹೊಸ ಸೃಷ್ಟಿ ಆಗೈತೆ ಅನ್ನೋದಕ್ಕ ನ ತತ್ರ ರಥ ನ ರಥಯೋಗ ನ ಪಂಥಾನೋ ಭವಂತಿ ಅಥ ರಥಾನ್ ರಥಯೋಗಾನ್ ಪಂಥಃ ಸೃಜತೆ. ಅಲ್ಲಿ ಇದು ಶ್ರುತಿ ಅದ, ಈ ಶ್ರುತಿ ಅದ. ನ ತತ್ರ ರಥ ನ ರಥಯೋಗ ಪಂಥಾನೋ ಭವಂತಿ ನ ಪಂಥಾನೋ ಭವಂತಿ. ಈಗ ಆ ಸ್ವಪ್ನದಲ್ಲಿ ಒಂದು ಅಗಲವಾದಂತ ಚಲೋ ಒಂದು ರಾಜ ಬೀದಿ ತೋರಾಕತ್ತದ. ರಾಜ ಒಂದು ಹೊಸ ಏನಪ್ಪಾ ಅಂತಂದ್ರ ರಥದಲ್ಲಿ ಕೂತ್ಕೊಂಡು ಹೊಂಟಾನ, ಕುದುರೆಗಳದಾವ. ಈಗ ಅಲ್ಲಿ ಎಲ್ಲಾ ಸೃಷ್ಟಿ ಇದೆ, ನಗರ ತಯಾರಾಗ್ಯದ ಏನ್ರಿ. ಎಲ್ಲ ರಾಜ ಬೀದಿ, ಕುದುರೆಗಳು, ರಥ ಅವು ಜಾಗೃತದು ಅಲ್ಲ, ಜಾಗೃತದು ಅವು ಅಲ್ಲ. ಜಾಗೃತದಲ್ಲಿ ಒಂದ್ ರಥ ತಯಾರು ಮಾಡ್ಬೇಕಾಗಿತ್ತು ಅಂದ್ರ ಎಷ್ಟೋ ಟೈಮ್ ಹಿಡಿತದೆ. ಕುದುರೆಗಳು ದೊಡ್ಡದಾಗಿ ಬೆಳಿಬೇಕಾಗಿತ್ತಂದ್ರ ಎಷ್ಟೋ 4-5-6 ವರ್ಷಗಳು ಜಾಗ್ತದೆ. ಹೌದು. ಆದರೆ ಏಕಕಾಲದಲ್ಲಿ ರಥದ ಕುದುರೆ, ರಾಜ ಬೀದಿ ಏಕಕಾಲದಲ್ಲಿ ಸೃಷ್ಟಿಯಾಗತ್ತೆ. ಎಲ್ಲೇ? ಸ್ವಪ್ನ. ಎಲ್ಲ ಏಕಕಾಲದಲ್ಲಿ. ಅದಕ್ಕಾದ ಅಲ್ಲಿ ವ್ಯಾವಹಾರಿಕ ಈ ವ್ಯಾವಹಾರಿಕ ಏನೈತಲ್ಲ ಜಾಗೃತ ಕಾಲ, ಅಲ್ಲಿರುವಂತ ವಸ್ತುಗಳು ಸ್ವಪ್ನ ವಸ್ತುಗಳು ಅಲ್ಲ. ಅಲ್ಲೊಂದು ಹೊಸ ಸೃಷ್ಟಿ ಆಗ್ಯದ. ಹಿತನಾಮಕ ನಾಡಿಯೊಳಗ ಅಲ್ಲೊಂದು ಹೊಸ ಸೃಷ್ಟಿ ಆಗ್ಯದ. ಅದೆಲ್ಲ ಸೃಷ್ಟಿ ಹೊಸ ತೋರ್ತಾವ. ಅದಕ್ಕ ಹಿಂಗ ಶ್ರುತಿ ಅದ, ಶ್ರುತಿನೂ ಅದ, ಹೊಸ ಸೃಷ್ಟಿ ಅನ್ನೋ ಶ್ರುತಿ ಅದ. ಅದು ಅಕಸ್ಮಾತಾಗಿ ಸ್ವಪ್ನ ಮುಗಿತು ಅಂತಂದ್ರ, ಸ್ವಪ್ನದಿಂದ ಎದ್ದ ಅಂದ್ರ ಆ ಪ್ರಪಂಚದ ವಸ್ತುಗಳೇ ಇರುದಿಲ್ಲ, ಇರಂಗಿಲ್ಲ. ಆದ್ರ ಅನುಭವನೂ ಅದ. ಆದ್ದರಿಂದ ಅದರಲ್ಲಿ ವ್ಯಾವಹಾರಿಕ ರಥ ಅಶ್ವ ಮಾರ್ಗಗಳನ್ನು ಸ್ವಪ್ನದಲ್ಲಿ ನಿಷೇಧ ಮಾಡಿ, ಸ್ವಪ್ನದೊಳಗ ವ್ಯಾವಹಾರಿಕ ರಥ ಆಗ್ಲಿ, ವ್ಯಾವಹಾರಿಕ ರಾಜ ಬೀದಿ ಆಗ್ಲಿ, ವ್ಯಾವಹಾರಿಕ ರಾಜ ಆಗ್ಲಿ ಎಲ್ಲವನ್ನು ನಿಷೇಧ ಮಾಡಲಾಗಿದೆ. ವ್ಯಾವಹಾರಿಕ ಇದ್ದದ್ದು ಐತನ ಅಲ್ಲಿ? ಇಲ್ಲ, ನಿಷೇಧ ಮಾಡಿ ಅನಿರ್ವಚನೀಯವಾಗಿ ಅಲ್ಲಿ ಒಂದು ರಥ ಅಶ್ವ ಮಾರ್ಗ ಎಲ್ಲವೂ ಉತ್ಪತ್ತಿ ಹೇಳ, ಅನಿರ್ವಚನೀಯ ಉತ್ಪತ್ತಿ ಹೇಳ. ಹಾಗೆ ಸಂದೇಹ ಸೃಷ್ಟಿ ರಾಹೈ ಅಂದ್ರ ಇದು ಬ್ರಹ್ಮಸೂತ್ರ ಒಂದು ಸೂತ್ರನಾದ. ಇದು ಆ ಸ್ವಪ್ನಾವಸ್ಥೆಯನ್ನು ಕುರಿತು ಹೇಳಿದಂತ ಸೂತ್ರ ಎಂಬ ವ್ಯಾಸ ಸೂತ್ರ ಉಂಟು. ಅದರಲ್ಲಿ ಆದ್ರೂ ಸ್ವಪ್ನದಲ್ಲಿ ಅನಿರ್ವಚನೀಯ ಪದಾರ್ಥದ ಸೃಷ್ಟಿ ಹೇಳಲ್ಪಟ್ಟಿದೆ. ಸ್ವಪ್ನದಲ್ಲಿ ಏನದ? ಅದು ಜಾಗೃತದ ಸ್ಮೃತಿ ಅಲ್ಲ. ಸ್ವಪ್ನ ಜಾಗೃತದ ಸ್ಮೃತಿ ಅಲ್ಲ, ಅದೇನದ? ಹೊಸ ಸೃಷ್ಟಿ. ಅಲ್ಲಿ ಸ್ವಪ್ನದಲ್ಲಿ ಹೊಸ ಸೃಷ್ಟಿ ಅದು. ವ್ಯಾಸಕೃತ ಶ್ರುತಿಯು ಸ್ಮೃತಿ ರೂಪದವಾಗಿರುತ್ತದೆ. ವ್ಯಾಸರು ಹೇಳಿದ್ದು ಕೂಡ ಅದು ಸ್ಮೃತಿ ರೂಪವಾಗಿರುತ್ತದೆ. ಈ ರೀತಿ ನೈಯಾಯಿಕನ ಅನ್ಯತಾ ಖ್ಯಾತಿಯು ಶ್ರುತಿ ಸ್ಮೃತಿಗಳು ವಿರುದ್ಧವಾಗಿರುತ್ತದೆ. ಮತ್ತು ನೇತ್ರಕ್ಕೆ ವ್ಯವಹಿತವಾದ ರಜತತ್ವದ ಜ್ಞಾನವು ಶುಕ್ತಿಯಲ್ಲಿ ಸಂಭವಿಸುವುದಿಲ್ಲ. ಈಗ ಬ್ರಹ್ಮಾಂಡ ಈಗ ನಾವು ಹೇಳುವಾಗ, ಅನ್ಯತಾ ಖ್ಯಾತಿ ಹೇಳುವಾಗ
ಅಲ್ಲಿ ಶುಕ್ತಿಯಲ್ಲಿ ರಜತತ್ವದ ಧರ್ಮ ತೋರ್ತದ ಅಂತ ಹೇಳಿದ್ದಾವ. ಶುಕ್ತಿದು ಸಾಮಾನ್ಯ ಜ್ಞಾನ ಆಗಿರ್ತದ. ಹಿಂದ ನೋಡಿದ ಬೆಳ್ಳಿಯ ಒಂದು ಸಂಸ್ಕಾರ, ಬೆಳ್ಳಿ ನೋಡಿದ್ನಲ್ಲ, ಸತ್ಯವಾದ ಬೆಳ್ಳಿಯ ಸಂಸ್ಕಾರ ಉದ್ಭುತ ಆಗಿ ಆ ಒಂದು ಬೆಳ್ಳಿಯ ಸ್ಮೃತಿ ಇಲ್ಲಿ, ಬೆಳ್ಳಿ ಸ್ಮೃತಿ ಇಲ್ಲಿ ಎದ್ರಾಗ ಬೆಳ್ಳಿಯ ಧರ್ಮ, ರಜತತ್ವದ ಧರ್ಮ ಇಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ತೋರಾಕತ್ತ ಅಂದಿದ್ದಲ್ಲ, ಅದು ಸಂಭವಿಸುವುದಿಲ್ಲ. ಯಾಕ? ಆ ಯಾವ ಅದ್ರ ಧರ್ಮ ಇದರಲ್ಲಿ ತೋರ್ತ ತಂದಿದ್ರ ಆ ಎರಡು ವಸ್ತು ಆಜು ಬಾಜು ಇರ್ಬೇಕಾಗಿತ್ತು. ಈಗ ಬೆಳ್ಳಿ ನೋಡಿದ್ರ ನೇತ್ರಕ್ಕೆ ವ್ಯವಹಿತ. ವ್ಯವಹಿತ ಅಂದ್ರ ದೇಶ ಕಾಲ ಅಂತರಾಯ ಸಹಿತ. ಬೇರೆ ದೇಶ ಬೇರೆ ಕಾಲ. ಬೇರೆ ದೇಶ ಅಂದ್ರ ಬಾಳ ದೂರ ಅಂತನೂ ಅಲ್ಲ, ಅಂದ್ರೆ ಯಾವ ಸ್ಥಳ ಬಿಟ್ಟು ಬ್ಯಾರೆ ಕಡೆಗೆ ಇರೋದು. ಯಾವ ಸ್ಥಳ ಹೇಳಾಕತ್ತೀವಲ್ಲ ಪ್ರತ್ಯಕ್ಷವಾಗಿ ಓದಿದ್ದು ಆ ಸ್ಥಳ ಬಿಟ್ಟು ಬ್ಯಾರೆ ಕಡೆ ಇದ್ದೈತಿ. ಮತ್ತೆ ಬ್ಯಾರೆ ಕಾಲದಾಗನು ನೋಡಿರ. ಈ ವರ್ತಮಾನ ಅಲ್ಲದು, ಹಿಂದ್ ಭೂತ್ ಕಾಲದಾಗ ನೋಡಿ, ಬೇರೆ ಸ್ವಲ್ಪ ದೂರಿನ ದೇಶ ಅದು. ಹಂಗ ದೂರದಲ್ಲಿರುವಂತ ಬೆಳ್ಳಿ ನೋಡಿದ್ದು ಅದ್ರ ಧರ್ಮ ಈಗ ಕಪ್ಪೆ ಚಿಪ್ಪಿನಲ್ಲಿ ತೋರಾಕತ್ತಂದ್ರ ಅದು ದೂರದ ಆಜು ಬಾಜು ಇಟ್ಟಿದ್ರ ಅದನ್ನ ಬೆಳ್ಳಿ ನೋಡಿ 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 ಈಗ ಕಪ್ಪಿ ಚಿಪ್ಪ ನೋಡಿದ್ರೆ ಅದ್ರ ರಜತತ್ವ ಧರ್ಮ ಅದ್ರಾಗ ತೋರಾಕತ್ತ ಅಂತ ಹೇಳಿ ಒಂದಿಟ್ಟು ನಂಬ್ತಿದ್ವಿ ನಾವು. ಹೆಂಗ ಈಗ ಅಕಸ್ಮಾತ್ ಒಂದು ಸ್ಫಟಿಕ್ ಮಣಿನಾಗ ಇಟ್ಟೇವ್ರಿ, ಒಂದು ಅದ್ರ ಬಾಜು ಒಂದು ಕೆಂಪು ಅರ್ಬಿನೂ ಇಟ್ಟೇವಿ. ಕೆಂಪು ಬಣ್ಣದ ವಸ್ತು ನೋಡ್ ಒಮ್ಮೆ ಬೆಳ್ಳಿ ನೋಡ್ವಿ, ಇದು ಸ್ಫಟಿಕ್ ಮಣಿ ನೋಡ್ಬಿಟ್ಟಿವಿ ಅಂದ್ರ ಆ ಕೆಂಪು ನೋಡಿದ್ದದ್ದು ಕಣ್ಣಿಗೆ ಅದ ಏನೋ ಒಂಥರ ಕೆಂಪದ ವೃತ್ತಿ ಆಗಿರ್ತತಲ್ಲ, ಅದು ಸ್ವಲ್ಪ ಅದ್ರ ಧರ್ಮ ಅಲ್ಲಿ ತೋರಿ ಅದು ಕೆಂಪಾಗಿ ತೋರ್ಬಹುದು ಅನಿಸ್ಬಹುದು ಆಜು ಬಾಜು ಇಟ್ಟ. ನೀ ರಜತತ್ವ ಧರ್ಮ ಇಲ್ಲಿ ಬೆಳ್ಳ್ಯಾಗ ಕಪ್ಪೆ ಚಿಪ್ಪಿನ ತೋರ್ತಂದ್ರ ಆ ನೋಡಿದ್ ಬೆಳ್ಳಿ ಅಲ್ಲಿ ಐತಿ. ಅದಕ್ಕೆ ನೇತ್ರಕ್ಕ ಅದಕ್ಕೆ ಸಂಬಂಧ ವರ್ತಮಾನದಾಗ ಸಂಬಂಧ ಆಗಿಲ್ಲ. ಇದಕ್ಕೆ ಸಂಬಂಧ ಆಗಿದ್ದು ಕಪ್ಪೆ ಚಿಪ್ಪು. ಅದನ್ನ ನೋಡಿ ಅದನ್ನ ನೋಡಾಕತ್ತಾನ ಬಿಡಪ್ಪ ಅಂದ್ರ ಅದ ಮಾತ್ರ ಬ್ಯಾರೆ ಇತ್ತು ಹಂಗೂ ಇಲ್ಲ, ದೂರ ಐತಿ. ಅದ್ರ ಧರ್ಮ ಇದಾಗ ಹೆಂಗ್ ತೋರ್ತದ ಅಂತ. ಅದಕ್ಕೆ ಶುಕ್ತಿ ಸಮಸ್ಯೆ. ಯಾವ ಶುಕ್ತಿ ಸಮೀಪದಲ್ಲಿ ರಜತವಿದ್ದರೆ ಅವೆರಡು ನೇತ್ರಕ್ಕೆ ಸಂಯೋಗವಾಗಿ ರಜತದ ವೃತ್ತಿ ರಜತತ್ವವು ಶುಕ್ತಿಯಲ್ಲ ಏನ್ರಿ. ರಜತ ವೃತ್ತಿ ರಜತತ್ವವು ಶುಕ್ತಿಯಲ್ಲ. ನೇತ್ರಜನ್ಯ ಭ್ರಮ ಪ್ರತೀತಿಯು ಸಂಭವವಾದರೆ ಎಲ್ಲಿ ಶುಕ್ತಿ ಸಮೀಪದಲ್ಲಿ ರಜತವಿಲ್ಲವೋ ಅಲ್ಲಿ ಶುಕ್ತಿಯಲ್ಲಿ ರಜತತ್ವ ಭ್ರಮವು ನೇತ್ರಜನ್ಯ ಸಂಭವಿಸುವುದಿಲ್ಲ. ಅಂದ್ರೇನು ಅದ ಹೇಳಿದ್ರಲ್ಲ, ಸಮೀಪದಲ್ಲಿದ್ರ ಅದನ್ನ ನೋಡಿದ ವೃತ್ತಿ ಅದಕ್ಕೆ ಸಂಬಂಧ ಆಗಿ ಏನಾರು ಧರ್ಮ ತೋರ್ಬೋದಾಗಿತ್ತು. ಆದ್ರ ದೂರದ ವಸ್ತು ದೂರದ, ಅದಕ್ಕ ಕಪ್ಪೆ ಚಿಪ್ಪಿನಲ್ಲಿ ರಜತತ್ವ ಧರ್ಮ ಹೆಂಗ್ ತೋರ್ತತಿ ಅಂತ. ಯಾಕೆಂದರೆ ವಿಶೇಷಣ ವಿಶೇಷಗಳಿಗೆ ಇಂದ್ರಿಯ ಸಂಬಂಧವಾದರೆ ಇಂದ್ರಿಯ ಜನ್ಯ ವಿಶಿಷ್ಟ ಜ್ಞಾನವಾಗುತ್ತದೆ. ವಿಶೇಷಣ ಮತ್ತು ವಿಶೇಷ, ವಿಶೇಷಣ ಮತ್ತು ವಿಶೇಷ. ಇಲ್ಲಿ ವಿಶೇಷ ರಜತ, ವಿಶೇಷಣ ರಜತತ್ವ. ಇದು ಇಂದ್ರಿಯಗಳಿಗೆ ಎರಡು ಸಂಬಂಧ ಆತಂದ್ರ ಅಲ್ಲಿ ವಿಶಿಷ್ಟ ಆಗ್ತದೆ. ವಿಶೇಷಣ ವಿಶೇಷ ಎರಡು ಕೂಡ್ತಂದ್ರೆ ಏನಾಗ್ತದೆ? ವಿಶಿಷ್ಟ ಆಗ್ತದೆ, ವಿಶಿಷ್ಟ ಜ್ಞಾನ ಆಗ್ತದೆ. ಎಲ್ಲಿ ಸತ್ಯ ರಜತ ಉಂಟೋ ಅಲ್ಲಿ ವಿಶೇಷಣ ರಜತತ್ವ ಇರುತ್ತದೆ. ಎಲ್ಲಿ ಸತ್ಯ ರಜತ ಅದ, ವ್ಯಾವಹಾರಿಕ ಸತ್ಯ ರಜತ ಅದ, ಅದ್ರ ವಿಶೇಷಣ ರಜತತ್ವ ಅದ್ರ ಹತ್ತಿರ ಇರ್ತದೆ. ಆ ವಿಶೇಷವನ್ನು ಬಿಟ್ಟು ಆ ವಿಶೇಷಣ ಇರುದಿಲ್ಲ. ಆ ಬೆಳ್ಳಿ ಎಲ್ಲೈತಿ ಅದು ದೂರ. ವಿಶೇಷ ರಜತ ವ್ಯಕ್ತಿ ಇರುತ್ತದೆ. ವಿಶೇಷ ಅಂದ್ರ ರಜತ, ವಿಶೇಷಣ ಅಂದ್ರ ರಜತತ್ವ. ರಜತ ವ್ಯಕ್ತಿಯೊಡನೆ ನೇತ್ರದ ಸಂಯೋಗ ಸಮವಾಯ ಸಂಬಂಧವಾಗುತ್ತದೆ. ಅವೆಲ್ಲ ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ, ಸಮವಾಯ ಸಂಬಂಧ, ಸಮವೇತ ಸಮವಾಯ ಸಂಬಂಧ, ವಿಶೇಷಣ ವಿಶೇಷ ಭಾವ ಸಂಬಂಧ. ಯಾವ ಸಂಬಂಧ ತಂದಿರೋ ನಾ ತೆರಿ ಕೆಡಿಸ್ಬಿಟ್ಟಿ ಅಂತ ಅಂದಿದ್ದೀನಿ. ಎಲ್ಲ ವೃತ್ತಿ ಪ್ರಭಾಕರದಾಗ ಅದು ಬರ್ತಾವ. ಇವು ಬ್ಯಾಡ, ಇವೆಲ್ಲ ಯಾವಾಗ ಖ್ಯಾತಿ ಮುಗ್ದಿತ್ತು ಅಂತೀರಿ ನೀವೀಗ. ಏನ್ ಅದು ರಜತಕ್ಕೂ
ಮತ್ತು ನೇತ್ರಕ್ಕೂ ಸಂಯೋಗ ಸಂಬಂಧ ಆಗ್ತದೆ. ಆ ರಜತತ್ವದ ಜ್ಞಾನ ಆಗ್ತತಲ್ಲ, ರಜತದಲ್ಲಿ ರಜತತ್ವ ಜ್ಞಾನ ಆಗ್ಬೇಕಾಗಿತ್ತಂದ್ರ ಸಂಯುಕ್ತ ಸಮವಾಯ ಸಂಬಂಧದಿಂದ ಜ್ಞಾನ ಆಗ್ತದೆ. ಸಂಯೋಗ ಕೂಡಿದ್ರೆ ಸಂಯುಕ್ತ ಆಗ್ತದೆ. ರಜತ ಮತ್ತು ರಜತತ್ವದಲ್ಲಿ ಯಾವ ಸಂಬಂಧ ಅದ? ಸಮವಾಯ ಸಂಬಂಧ. ಹೌದಲ್ಲ? ಕೇವಲ ರಜತ ಅದು ಬೆಳ್ಳಿ ಅನ್ನುವಾಗ ಕೇವಲ ಸಂಯೋಗ ಆಗಿರ್ತದೆ. ನೇತ್ರ ವೃತ್ತಿಗೂ ಮತ್ತು ಬೆಳ್ಳಿಗೂ ಸಂಯೋಗ ಆಗಿರ್ತದೆ. ಆ ರಜತತ್ವ ಜ್ಞಾನ ಆಗ್ಬೇಕಿತ್ತಂದ್ರ ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ ಆಗ್ತದೆ. ಆದ್ದರಿಂದ ಇದಂ ರಜತಂ, ಈ ರಜತವೆಂದು ಈ ರೀತಿಯಿಂದ ರಜತತ್ವ ವಿಶಿಷ್ಟ ಬ್ರಹ್ಮವಾಗಿರುವುದು. ಇದು ರಜತವಿರುತ್ತದೆ ಅಂದಾಗ, ಈ ರಜತತ್ವ ಉಳ್ಳ ರಜತ ಇರುತ್ತದೆ ಅನ್ನುವಾಗ ಯಾವ ಬ್ರಹ್ಮ ಆಗೈತಲ್ಲ, ಅಲ್ಲಿ ವಿಶೇಷವಾದ ಶುಕ್ತಿಯೊಡನೆ ನೇತ್ರದ ಸಂಯೋಗ ಸಂಬಂಧವಾಗಿರುತ್ತದೆ. ಅಲ್ಲ, ಕಪ್ಪೆ ಚಿಪ್ಪಿನಲ್ಲಿ ರಜತತ್ವ ಇದು ರಜತ ಅಂತ ಅನ್ಬೇಕಾಗಿತ್ತಂದ್ರ ಅದ ಬ್ರಹ್ಮಜ್ಞಾನ ಆಗೈತೆ. ಅಲ್ಲಿ ಏನದ ವಿಶೇಷ ಶುಕ್ತಿ ಅದ, ಶುಕ್ತಿಯೊಡನೆ ನೇತ್ರದ ಸಂಯೋಗ ಆಗ್ಯದ. ಆ ಶುಕ್ತಿಯಲ್ಲಿ ರಜತತ್ವದ ಧರ್ಮ ಐತೇನೋ? ಶುಕ್ತಿಯಲ್ಲಿ ರಜತತ್ವದ ಧರ್ಮ ಐತೇನೋ? ಇರ್ತೈತೇನೋ? ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮ ಇರ್ತದೆ. ಮತ್ತ ಇಂದ್ರಿಯಕ್ಕ ಗೋಚರ ಆದಿದ್ದು ರಜತ, ಇದು ಶುಕ್ತಿ. ಮತ್ತ ಅಲ್ಲಿ ರಜತ ಇದಂ ರಜತಂ ಅನ್ನಕತ್ತೇವಿ. ಹಂಗಾರ ಅಲ್ಲಿ ವಿಶೇಷ ಶುಕ್ತಿ ಅದ, ವಿಶೇಷಣ ಅದ್ರದ್ದು ಶುಕ್ತಿತ್ವ ಅದ, ಆದ್ರ ರಜತತ್ವ ಇಲ್ಲಲ್ಲ. ಹಂಗಾರ ನೇತ್ರಕ್ ಸಂಯೋಗ ಆದಾಗ ಎರಡರ ಜ್ಞಾನ ಆಗ್ಬೇಕ. ಸಂಯೋಗ ಸಮವಾಯ ಸಂಬಂಧದಿಂದ ಶುಕ್ತಿದ ಜ್ಞಾನ ಆಗ್ಬೇಕಾಗಿತ್ತು, ರಜತದ ಜ್ಞಾನ ಯಾಕಾತು? ರಜತದ ಜ್ಞಾನ ಆಗ್ತತಿ ಅಂದ್ರಕ್ ನಾವು ಭ್ರಮ ಅಂತೇವಿ. ನೀನ್ ಹೇಳಿದ್ರ ಅದ್ರ ಧರ್ಮ ಅಲ್ಲಿ ತೋರಾಕತತಿ, ಇದು ರಜತ ಅಂದ್ರ ಅದು ಭ್ರಮನ, ಅದ್ರ ಧರ್ಮ ಇಲ್ಲಿ ತೋರ್ತತಿ. ಹೆಂಗ? ಸಂಯುಕ್ತ ಸಮವಾಯ ಸಂಬಂಧದಿಂದ ಅಂತ ಹೇಳಾಕತಿಯಲ್ಲ, ಅದಕ್ಕೇನಂತಾರ ಅವ್ರು ಇಲ್ಲಿ ಶುಕ್ತಿಯೊಡನೆ ನೇತ್ರದ ಸಂಯೋಗ ಸಂಬಂಧ ಆಗ್ಯದ. ಶುಕ್ತಿಯೊಡನೆ ನೇತ್ರದ ಏನಾಗೈತಿ? ಸಂಯೋಗ ಸಂಬಂಧ ಐತಿ. ಮತ್ತು ರಜತತ್ವದೊಡನೆ ನೇತ್ರದ ಸಂಯೋಗ ಸಂಬಂಧವಿರುತ್ತದೆ. ರಜತತ್ವದೊಡನೆ ನೇತ್ರದ್ದು ಸಂಯೋಗ ಸಂಬಂಧ ಇರುತ್ತದೆ. ರಜತತ್ವ ವಿಶೇಷಣದೊಡನೆ ಸಂಯುಕ್ತ ಸಮವಾಯವು ಇಲ್ಲವೇ ಇಲ್ಲ. ಅಲ್ಲ, ಶುಕ್ತಿಯೊಡನೆ ನೇತ್ರದ ಸಂಯೋಗ ಆಗ್ಯದ, ಮತ್ತ ಬರೇ ರಜತದೊಡನೆ ನೇತ್ರದ್ದು ಸಂಯೋಗನೂ ಆಗ್ಯದ. ಆದರೆ ಶುಕ್ತಿಯಲ್ಲಿ ರಜತತ್ವ ಪ್ರತೀತಿ ಆಗಕತ್ತದಲ್ಲ, ಅಲ್ಲಿ ಸಂಯುಕ್ತ ಸಮವಾಯ ಸಂಬಂಧ ಎಲ್ಲ ಇಲ್ಲ. ಯಾಕಿಲ್ಲ? ಅದು ವಿಶೇಷಣ ಶುಕ್ತಿಯಲ್ಲಿ ಇಲ್ಲ. ರಜತತ್ವ ವಿಶೇಷಣ ಶುಕ್ತಿಯಲ್ಲಿ ಇಲ್ಲ. ಅದಕ್ಕ ಅಲ್ಲಿ ಸಂಯುಕ್ತ ಸಮವಾಯ ಸಂಬಂಧದಿಂದ ಆ ರಜತತ್ವದ ಜ್ಞಾನ ಆಗುದಿಲ್ಲ. ರಜತತ್ವ ವಿಶೇಷಣದೊಡನೆ ಸಂಯುಕ್ತ ಸಮವಾಯ ಇಲ್ಲವೇ ಇಲ್ಲ. ಯಾವ ರಜತ ವ್ಯಕ್ತಿಯೊಡನೆ ಸಂಯೋಗವಾದರೆ ರಜತತ್ವದಿಂದ ಸಂಯುಕ್ತ ಸಮವಾಯ ಉಂಟು. ಅಲ್ಲ, ನೀವು ಒಂದು ವೇಳೆ ನೇತ್ರ ವೃತ್ತಿ ವ್ಯಾವಹಾರಿಕ ಬೆಳ್ಳಿಗೆ ಸಂಯೋಗ ಆದಾಗ ಅಲ್ಲಿ ರಜತತ್ವ ಧರ್ಮ ತೋರಿದರ ಅಲ್ಲಿ ಸಂಯುಕ್ತ ಸಮವಾಯ ಸಂಬಂಧದಿಂದ ರಜತತ್ವ ಜ್ಞಾನ ಆಗಿದೆ ಅಂತ ಹೇಳ್ಬಹುದು. ಇರೋದು ಶುಕ್ತಿ ಅದ, ಆದ್ರೆ ಇದಂ ರಜತಂ ಅನ್ನಾಕತ್ತೇವಿ. ಅಲ್ಲಿ ಸಂಯುಕ್ತ ಸಮವಾಯ ಸಂಬಂಧದಿಂದ ಜ್ಞಾನ ಆತನು ರಜತತ್ವದ್ದು ಇಲ್ಲ. ನೀವೇ ಏನೋ ಇದು ಕಠಿಣ ವಿಷಯ, ಹೌದಾ? ಜನಪನ್ಯಾಕ ಸಾಯ್ತು ಉಳಿಯಂಗಿಲ್ಲ. ರಜತ ವ್ಯಕ್ತಿಯೊಡನೆ ಸಂಯೋಗವಿಲ್ಲದ್ದರಿಂದ ಅಲ್ಲರಿ, ನಿಮ್ಮ ನೇತ್ರ ವೃತ್ತಿ ರಜತಕ್ಕೆ ಏನಾರ ಸಂಬಂಧ ಆಗಿತ್ತಾನೋ? ರಜತ ರೂಪ ವ್ಯಕ್ತಿಗೆ ಸಂಬಂಧ ಆಗಿತ್ತು, ಶುಕ್ತಿಗೆ ಸಂಬಂಧ ಆಗಿತ್ತು. ಯಾಕ? ರಜತ ಬ್ಯಾರೆ ಜಾಗದ ಅಂತ ಹೇಳ್ಬಿಟ್ಟು ಎದುರುಗಡೆ ರಜತ ಇಲ್ಲಲ್ಲ. ಅಂದ್ಮೇಲೆ ರಜತಕ್ಕ ಸಂಯೋಗ ಆಗಿಲ್ಲ ನೇತ್ರ ವೃತ್ತಿ ಅಂದ್ಮೇಲೆ ರಜತತ್ವ ಧರ್ಮರ ಹೆಂಗ ಸಮವಾಯ? ರಜತತ್ವ ಧರ್ಮ ಅಲ್ಲಿ ಇರ್ತದ, ಅದು ಇಲ್ಲಿ ಶುಕ್ತಿಯಲ್ಲಿ ಹೆಂಗಿರ್ತದ? ಇಲ್ಲ ಅಂದ್ರ ರಜತತ್ವ ಧರ್ಮದ ಇದಂ ರಜತಂ ಅನ್ನುವಲ್ಲಿ ಅದು ಸಂಯುಕ್ತ ಸಮವಾಯ ಸಂಬಂಧದಿಂದ ರಜತತ್ವ ಧರ್ಮದ ಜ್ಞಾನ ಆತಂದ್ರೆ ಹೇಳಾಕ ಬರುದಿಲ್ಲ. ಆದ್ದರಿಂದ ರಜತತ್ವ ವಿಶಿಷ್ಟ ನೇತ್ರ ಜನ್ಯವಾಗಿದೆ. ಮತ್ತು ಯಾವ ಶುಕ್ತಿಯನ್ನು ರಜತತ್ವ ವಿಶಿಷ್ಟ ಶುಕ್ತಿಯ ಜ್ಞಾನವು ಸಂಭವಿಸುವುದಿಲ್ಲ. ಏನ್ರಿ? ಶುಕ್ತಿಯಲ್ಲಿ ರಜತತ್ವ ವಿಶಿಷ್ಟ ರಜತದ ಜ್ಞಾನ ಸಂಭವಿಸುವುದಿಲ್ಲ. ಆದ್ದರಿಂದ ನಮಗೆ ನೈಯಾಯಿಕರ ಈ ಅನ್ಯತಾ ಖ್ಯಾತಿವಾದವು ಅಸಂಗತವಾಗಿದೆ ಹೇಳಿದ್ರು. ಇನ್ನು ಪ್ರಾಚೀನ ನೈಯಾಯಿಕ ರೂಪ ಹೇಳ್ತಾನ. ಏನ್ ಹೇಳ್ತಾನ?
ಎಲ್ಲಿ ರಜತ ಭ್ರಮವಾಗುವುದೋ ಅಲ್ಲಿ ಕಾಂತಾಕಾರದಲ್ಲಿದ್ದ ಕಾಂತಾಕರದಲ್ಲಿದ್ದ ಕಾಂತಾಕರದಲ್ಲಿದ್ದ ರಜತಕ್ಕೂ ನೇತ್ರಕ್ಕೂ ಸಂಬಂಧವಾಗಿ ಆ ರಜತದ ಪ್ರತ್ಯಕ್ಷ ಜ್ಞಾನವಾಗ್ತದೆ. ಈಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಾಕತ್ತೆ, ರಜತದ ಭ್ರಮ ಆಗ್ಯದ. ಬಿದ್ದದ್ದೇನು ಕಪ್ಪೆ ಚಿಪ್ಪ, ಮಧ್ಯಾಹ್ನ ಬಿಸಿಲ, ರಜತದ ಭ್ರಮ ಆಗಿದೆ. ಆ ರಜತದ ಭ್ರಮ ಆಗೋ ಕಾಲದಲ್ಲಿ ನೀವು ಪ್ರಾಚೀನ ನೈಯಾಯಿಕ ಏನಂತಾನ, ಅಲ್ಲಿ ಅಂತೂ ಬೆಳ್ಳಿಲ್ಲ. ಆದರೆ ಯಾವಾಗ ನೇತ್ರ ದೋಷ ಸಹಿತವಾದ ನೇತ್ರವೃತ್ತಿ ಸಂಬಂಧ ಆಗ್ತದ, ಅದೆಲ್ಲಿ ಏನ್ ವಿಷಯ ಮಾಡ್ತದಂದ್ರ ಕಾಂತಾಕರನ ಮನೆಯಾಗಿದ್ದ ಅವ್ರ ಪತ್ನಿಯ ಕೈಯಾಗಿರುವಂತ ಬೆಳ್ಳಿ ಬಳೆಗಳು. ಕರ ಅಂದ್ರ ಕೈ, ಕಾಂತ ಅಂದ್ರ ಹೆಣ್ಮಕ್ಳು, ಹೌದಿಲ್ಲ? ತನ್ನ ಪತ್ನಿ ಕೈಯಾನ್ ಬೆಳ್ಳಿ ಬಳಿಗಳು ಅದಾವ, ಕಡಗಗಳು ಹೌದಿಲ್ಲ? ಅಲ್ಲಿ ಹೋಗಿ ಸಂಬಂಧ ಮಾಡ್ಕೊಂಡ್ ಬರ್ತಂತ. ಯಾವ್ದು ನೇತ್ರ ಇಲ್ಲಿ ಯಾವಾಗ ಕಪ್ಪೆ ಚಿಪ್ಪಿಂದ ಜೊತೆ ಸಂಯೋಗ ಆತಂದ್ರ ದೋಷ ಸಹಿತವಾದ ನೇತ್ರಕ್ಕೆ ಒಂದು ಫಲ ಬಂದಿರ್ತೈತಿ, ಅಲ್ಲಿ ಓಡಿ ಬರ್ತಂತ. ಏನ್ರಿ? ಸಂಬಂಧ ಮಾಡ್ಕೊಂಡು ರಜತಕ್ಕೂ ನೇತ್ರಕ್ಕೂ ಸಂಬಂಧವಾಗಿ ವ್ಯಾವಹಾರಿಕ ರಜತದ ಎಲ್ಲಿ ತನ್ನ ಪತ್ನಿ ಕೈಯಾಗಿರುವಂತ ಬಳಿಗಳು ಏನ್ರಿ ಸಂಬಂಧವಾಗಿ ಆ ರಜತದ ಪ್ರತ್ಯಕ್ಷ ಜ್ಞಾನ ಇಲ್ಲಿ ಆಕತ. ಎಲ್ಲಿ ಆಕತಿ? ಇಲ್ಲಿ ಕಪ್ಪೆ ಚಿಪ್ನೆ ಆಗ್ತದೆ. ಆದ್ದರಿಂದ ಸ್ತ್ರೀಯಳ ಕೈಯಲ್ಲಿರುವ ಅಥವಾ ಚಿನ್ವಾಲಗಟ್ಟಿಯಲ್ಲಿರುವ ರಜತವು ಪೂರ್ವವರ್ತಿ ದೇಶದಲ್ಲಿ ಪ್ರತೀತಿಯಾಗುತ್ತೆ. ಆ ಸ್ತ್ರೀಯಳ ಕೈಯಲ್ಲಿರುವ ಬೆಳ್ಳಿ ಅಥವಾ ಚಿನ್ವಾಲಗಟ್ಟಿಯಲ್ಲಿರುವಂತ ಬೆಳ್ಳಿ ಪದಾರ್ಥಗಳು ಇರ್ತಾವಲ್ಲ, ಅಲ್ಲಿ ಬೆಳ್ಳಿ ಆ ದೋಷಯುತವಾದ ನೇತ್ರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದು ಬರುವಾಗ ಕರ್ಕೊಂಡ್ ಬರ್ತದ ಕಾಣ್ತದೆ. ಏನ್ರಿ? ಇಲ್ಲಿ ಪ್ರತೀತಿ ಆಗ್ತದೆ. ಇಲ್ಲಿ ಪ್ರತೀತಿ ಆಗ್ತದೆ. ಆದ್ದರಿಂದ ಇದಕ್ಕೆ ಅನ್ಯತಾ ಖ್ಯಾತಿ ಎಂದು ಹೇಳುತ್ತಾರೆ ಯಾರು? ಪ್ರಾಚೀನ ನೈಯಾಯಿಕ. ಈ ಮತದಲ್ಲಿ ಧರ್ಮಿ ಅಂಶದಲ್ಲಿ ರಜತದ ಜ್ಞಾನವು ಯಥಾರ್ಥವಾಗಿರುತ್ತದೆ. ಏನ್ರಿ? ಈ ಮತದಲ್ಲಿ ಧರ್ಮಿ ಅಂಶದಲ್ಲಿ ರಜತದ ಜ್ಞಾನವು ಯಥಾರ್ಥವಾಗಿರುತ್ತದೆ. ನವೀನ ನೈಯಾಯಿಕ ಬರೀ ಧರ್ಮ ಅಷ್ಟ ಪ್ರತೀತಿ ಅಂತಿದ್ದ. ಇವನು ಧರ್ಮಿ ಮತ್ತು ಧರ್ಮ ಎರಡು ಪ್ರತೀತಿ. ಪರಂತು ದೇಶ ಅಂಶದಲ್ಲಿ ಅನ್ಯತಾ ಜ್ಞಾನವಿರುತ್ತದೆ. ಏನ್ರಿ? ಆದರೆ ಅದು ಆ ಧರ್ಮ ಎರಡು ಇಲ್ಲಿ ಪ್ರತೀತಿ ಆಗ್ತದ. ಪರಂತು ಏನದಂದ್ರ ಬ್ಯಾರೆ ದೇಶದಾಗ ಬೆಳ್ಳಿ ಬ್ಯಾರೆ ದೇಶದಾಗ ಅಲ್ಲಿ ಇಲ್ಲಿ ತೋರ್ತದೆ ಅಂತ, ಅದಕ್ಕೆ ಅನ್ಯತಾ ಖ್ಯಾತಿ. ಯದ್ಯಪಿ ಪೇಟೆಯೊಳಗಿನ ರಜತವು ದೂರವಿರುತ್ತದೆ, ಅದರೊಳಗಿನ ನೇತ್ರ ಸಂಬಂಧ ಆಗುದಿಲ್ಲ. ಪ್ರಶ್ನೆ ಮಾಡ್ತಾನ, ಅಲ್ರಿ ಅದ್ ಪ್ಯಾಟಿಯೊಳಗಿಂದು ಚನವಾಲಿ ಬೆಳೆ ದೂರ ಐತಿ, ಅಲ್ಲಿ ಹೆಂಗ್ ಸಂಬಂಧ ಆಗ್ತದೆ ನೇತ್ರಕ್ಕ ಅಂತ? ಆಗುದಿಲ್ಲಲ್ಲ. ಮನೆಯಾಗಿರುವಂತ ಆ ಸ್ತ್ರೀಯ ಕೈಯಲ್ಲಿರುವಂತ ಬಳಿಗಳು ದೂರದವವು. ನೀವು ನೋಡಿದ್ರ ಈ ಕಡೆ 1-2 ಕಿಲೋಮೀಟರ್ ಬಂದಾನ, ಈ ಕಡೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಪ್ರಮಾಣ. ಆ ಹೆಣ್ಮಗಳು ನೋಡಿದ್ರೆ ಊರಾಗದಲ್ಲ, ಅಷ್ಟು ದೂರ ಅದಾರ, ಹೆಂಗ ಸಂಬಂಧ ಆಗ್ತದ ಅಂತ ಕೇಳಿದ್ರೆ, ತಥಾಪಿ ದೋಷ ಸಹಿತವಾದ ನೇತ್ರವು ದೂರದಲ್ಲಿದ್ದ ರಜತದೊಡನೆ ಸಂಬಂಧವಾಗಿ ಜ್ಞಾನ. ದೋಷ ಸಹಿತವಾದ ನೇತ್ರದಲ್ಲಿ ಒಂದು ಬಲ ಬರ್ತದ. ಎಲ್ಲಿ ದೋಷ ಅದ ಅಲ್ಲಿ ಒಂದು ಬಲ ಇರ್ತದ. ಈಗ ಸಾದಾ ಮನುಷ್ಯ ಬಾಳ ಅಂದ್ರ ಒಂದ್ ತಾಟ ಅನ್ನ ಉಂಟ, ಹೌದಿಲ್ಲ? ಅವನಿಗೆ ಪಿತ್ತ ದೋಷ ಇದ್ರ ಹೊಟ್ಯಾಗ ಅವ ಒಂದು ಬೋಗಾಣಿನೂ ಉಂಟ. ಅದ್ರ ದೋಷ ಇದ್ದಲ್ಲಿ ಜಾಸ್ತಿ ಬಲ ಬರ್ತದಂತ ಅಂತ ಅವನ್ ಹೂ ಅನ್ಗಿಂತ ಮತ್ತೆ ಯಾಕತ್ತ ನೋಡ್ ಮಸ್ತ ಹಂಗ. ಹೌದೌದು ಅಂತಾನ. ಹೌದಿಲ್ಲ? ಅವನ್ ಮಾತಿದ. ಅದಕ್ಕೆ ಹೇಳ್ತಾರ, ದೋಷ ಸಹಿತವಾದ ನೇತ್ರವು ದೂರದಲ್ಲಿದ್ದ ರಜತದೊಡನೆ ಸಂಬಂಧವಾಗಿ ಜ್ಞಾನವಾಗುತ್ತದೆ. ಇದು ದೋಷದ ಮಹಾತ್ಮೆ. ಇದು ದೋಷ ಇದ್ದಲ್ಲಿ ಬಲ ಹೆಚ್ಚಿಗೆ ಆಕೈತಿ. ಅದು ಅಲ್ಲೇ ಹೋಗಿ ಏನ್ ಮಾಡ್ತದ ಅಂತಂದ್ರ ಆ ವಿಷಯಗಳಲ್ಲಿ ಸಂಬಂಧ ಆಗಿ ಆ ವಸ್ತು ಇಲ್ಲಿ ತೋರ್ತದೆ. ಧರ್ಮ ಮತ್ತು ಧರ್ಮಿ ಎರಡು ತೋರ್ತಂತ ಅದ್ರ ಖಂಡನ ಮಾಡ್ತಾರ. ಆ ವಿಷಯವನ್ನ ನಾಳೆ ನೋಡೋಣ ಇವತ್ತಿನ
ಸೇವೆಯನ್ನ ಗುರುಪಾದ ಈಶ್ವರ